ಇನ್ನು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವಿನ ಪವರ್ ಫೈಟ್ಗೆ ರಾಜಣ್ಣ ಬಲಿಯಾದ್ರ ಈ ವಿಚಾರವನ್ನು ಕೂಡ ಮುಂದಿಟ್ಟಂತಹ ಸಂದರ್ಭದಲ್ಲಿ ಅದಕ್ಕೂ ಉತ್ತರವನ್ನು ಕೊಟ್ಟಿದ್ದಾರೆ. ಪವರ್ ಫೈಟ್ ಯಾವುದು ಯಾರಿಗೊತ್ತು, ಇದೆಯೋ ಇಲ್ವೋ ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ. ನಾನು ದೆಹಲಿಗೆ ಹೋಗಿ ಬಂದ ನಂತರ ಮಾತಾಡ್ತೀನಿ ಅಂತ ರಾಜಣ್ಣ ಹೇಳಿದ್ದಾರೆ. ಉಸ್ತುವಾರಿ ಸುರ್ಜೇವಾಲಾ ಕೆಂಗಣ್ಣಿಗೆ ಗುರಿಯಾದ್ರ ಅನ್ನುವಂಥ ಪ್ರಶ್ನೆಗೂ ಕೂಡ ಅವರು ಉತ್ತರವನ್ನು ಕೊಟ್ಟರು. ಯುರೋಪ್ ಪ್ರವಾಸದ ಕಾರಣಕ್ಕೆ ಸುರ್ಜೇವಾಲಾ ಸಭೆಗೆ ಹೋಗಲಿಲ್ಲ, ಮೊದಲೇ ನಿಗದಿತ ಕಾರ್ಯಕ್ರಮ ಆಗಿರೋದ್ರಿಂದಾಗಿ ನಾನು ಹೋಗಿದ್ದೆ ಅನ್ನುವಂಥ ವಿಚಾರವನ್ನ ರಾಜಣ್ಣ ಅವರು ಸುವರ್ಣ ನ್ಯೂಸ್ಗೆ ಹೇಳಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಬಿಜೆಪಿಗೆ ಹೋಗ್ತಾರ, ಈ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಹೋಗಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಕಾಂಗ್ರೆಸ್ನಲ್ಲೇ ಇರ್ತೀನಿ, ಪಕ್ಷ ಬದಲಾವಣೆ ಮಾಡೋದಕ್ಕೆ ನಾಳೆ ಚುನಾವಣೆ ಇದೆಯಾ, ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ರಾಜಣ್ಣವ್ರ ಮೇಲೆ ಆಗಿರೋ ಕ್ರಮ ಬರೀ ಹೇಳಿಕೆಯಿಂದಲ್ಲ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವಿನ ಪವರ್ ಫೈಟ್ಗೆ ಬಲಿಯಾದರು ಅಂತ ಚರ್ಚೆಗಳಿದಾವೆ ಸರ್. ನಾನು ದೆಹಲಿಗೆ ಹೋಗಿ ಬಂದ್ಮೇಲೆ ಹೇಳ್ತೀನಪ್ಪ ಎಲ್ಲ. ಈಗ ಸುಮ್ಮನೆ ಯಾವ ಪವರ್ ಫೈಟು ಯಾವುದು ಯಾರಿಗೆ ಗೊತ್ತು, ಪವರ್ ಹೋಯ್ತೋ ಫೈಟ್ ಆಯಿತೋ ಇಲ್ಲೋ ಯಾರಿಗೆ ಗೊತ್ತು. ಉಸ್ತುವಾರಿಗಳ ಕೆಂಗಣ್ಣಿಗೂ ಗುರಿಯಾಗಿದ್ರಿ ತಾವು. ಶಾಸಕರ ಮೀಟಿಂಗ್ ಮಾಡಿದ, ಸಚಿವರ ಮೀಟಿಂಗ್ ಕರೆದಾಗ ನೀವು ಹೋಗ್ಲಿಲ್ಲ ಅಂತನೂ ಅವ್ರದ್ದೇ ಒಂದು ವಾದ. ಅವ್ರು ಏನಾರ ಹೇಳ್ಕೊಳ್ಳಿರಿ, ನಾನು ಎಲ್ಲಿ ಹೋಗಿದ್ದೆ ರೀ. ನಾನು MSC ಅಂತ ಒಂದು ಕ್ರೂಸು ಯುರೋಪಿಗೆ, ಆ ಕ್ರೂಸಲ್ಲಿ ನಾನು, ನನ್ನ ಮಗಳು, ನನ್ನ ಹೆಂಡತಿ 3 ಜನ ಹೋಗಿದ್ದು. ಆ ಕ್ರೂಸ್ಗೆ ಹೋಗೋದನ್ನ ಏನು ಟ್ರೈನ್ ಟಿಕೆಟ್ ತಗೊಂಡು ಬೆಂಗಳೂರಿಗೆ ಹೋದಂಗ, ಅದಕ್ಕೆ ವೀಸಾ ಆಗಬೇಕು, ಅದಕ್ಕೆ ಮೊದಲೇ ಪ್ರೋಗ್ರಾಮ್ ಫಿಕ್ಸ್ ಆಗಬೇಕು, ಅದೆಲ್ಲ ತಿಂಗಳಗಟ್ಟಲೆಯಿಂದ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಸರಿ, ನಾವು ಮೊದಲೇ ಪ್ರೀ ಫಿಕ್ಸ್ಡ್ ಪ್ರೋಗ್ರಾಮ್ MSC ಕ್ರೂಸಲ್ಲಿ ಹೋಗಿದಂಥದ್ದು. ನಾನದು ಜಿನಿವಾಯಿಂದ ಬರಬೇಕಿತ್ತು, ನಾನು ಜಿನಿವಾಕ್ಕೆ ಹೋಗಲಿಲ್ಲ. ಅದು ನೀಸ್ಗೆ ಹೋದೆ. ನೀಸಿಂದ ನಾನು ಆ್ಯಕ್ಚುಲಾಗಿ ತಿರ್ಗಾ ಜಿನಿವಾಕ್ಕೆ ಹೋಗಿ ರೀಚ್ ಆಗಬೇಕಾಗಿತ್ತು. ನಾನು ತಿರ್ಗಾ ಅಲ್ಲಿ ಹೋಗ್ದೇನೆ ಇದರಲ್ಲಿ ರೋಮಲ್ಲೇ ಡಿಸೆಂಬರ್ಕ್ ಮಾಡಿ, ರೋಮಿಂದ ನಾನು ಒಂದು ದಿವಸ ಲೇಟಾಗಿ ಹೋದೆ, ಒಂದು ದಿವಸ ಮುಂಚೆ ಬಂದ್ಬಿಟ್ಟೆ. ಆವಾಗ ಇವ್ರು ಬಂದು ಹೋಗಿದ್ದಾರೆ. ಅದಕ್ಕೆ ನಾನೇನು ಅವ್ರು ಬರ್ತಾರೆ ಅಂತ ಏನು ಹೋಗಿದ್ದಲ್ಲ, ಅಥವಾ ಅವ್ರನ್ನ ಭೇಟಿ ಮಾಡಬಾರ್ದು ಅಂತೇಳಿ ಅವಾಯ್ಡ್ ಮಾಡಿದ್ದು ಅಲ್ಲ. ಪಕ್ಷಗಳ ನಾಯಕರು ಕೂಡ ತಮ್ಮನ್ನು ಆಹ್ವಾನಿಸ್ತಾ ಇದ್ದಾರೆ, ನೀವು ಕಾಂಗ್ರೆಸ್ಸಲ್ಲಿರೋದು ಸರಿಯಲ್ಲ, ಬನ್ನಿ ನಮ್ಮ ಜೊತೆಗೆ ಬನ್ನಿ ಅಂತೇಳಿ ಆಹ್ವಾನ ಕೊಡ್ತಾ ಇದ್ದಾರೆ. ಬಿಜೆಪಿಗೆ ಬನ್ನಿ ಅಂತೇಳಿ ಮುಕ್ತವಾಗಿ ಕರೀತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇರೋನು. ಅಧಿಕಾರ ಇರಲಿ ಅಧಿಕಾರ ಇಲ್ಲೇ ಇರಲಿ, ಏನು ಬದಲಾವಣೆ ಮಾಡಲ್ಲ. ಈಗೇನು ಪಕ್ಷ ಬದಲಾವಣೆ ಮಾಡೋಕ್ಕೆ ನಾಳೆ ಎಲೆಕ್ಷನ್ ಐತಾ, ನೋಡೋಣ ನಡಿ. ನಮ್ಮ ಸಮುದಾಯದ ರಾಜುಗೌಡರು ಒಂದು ಮಾತು ಹೇಳಿದ್ರು ಸರ್, ಕಾಂಗ್ರೆಸ್ನಲ್ಲಿ ಮಹಾನಾಯಕನ ಎದುರಾಕೊಂಡವ್ರಿಗೆಲ್ರಿಗೂ ಇದೇ ಥರ ಆಗ್ತಾ ಇದೆ. ರಮೇಶ್ ಜಾರಕಿಹೊಳಿಗೆ ಆಯಿತು, ಈಗ ರಾಜಣ್ಣವ್ರಿಗೆ ಆಗಿದೆ, ಮುಂದೆ ಸತೀಶ್ ಜಾರಕಿಹೊಳಿಗೂ ಆಗುತ್ತೆ ಅಂತ. ದೆಹಲಿಗೆ ಹೋಗಿ ಬರ್ತೀನಪ್ಪ, ನೋಡೋಣ. ಈಗ ಯಾಕೆ ಸುಮ್ಮನೆ ನೀನು ಏನು ಕೇಳಿದ್ರು ನಾನು ಇಷ್ಟೇ ಹೇಳೋದು ನೋಡಿ. ಇಷ್ಟು ಮಾಜಿ ಸಚಿವರಾದಂಥ ರಾಜಣ್ಣವ್ರ ಮಾತು. ಕ್ಯಾಮ್ರಾಮನ್ ಸತೀಶ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ತುಮಕೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.